ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ ಬಂದು ಫ್ರೈಡೇ ವಿಲಾಗು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಹುಳಿ ಅನ್ನ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಕಳಿಸಿದ್ದೆ. ಅದಾದಮೇಲೆ ಫ್ರೈಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ಸೊ ಈ ಫ್ಲವರ್ಸ್ ಎಲ್ಲ ನಮ್ಮ ಗಿಡದಲ್ಲಿರೋ ಬಿಟ್ಟಿರೋವಂಥ ಫ್ಲವರ್ಸೇ. ಸೊ ನೆಕ್ಸ್ಟು ಸ್ವಲ್ಪ ಈ ಉರುಳಿ ಬುದ್ಧ ಮುಂದೆ ಇರೋದನ್ನು ಸ್ವಲ್ಪ ಡೆಕೋರೇಷನ್ ಮಾಡಿಬಿಡೋಣ ಅಂತ ಇಲ್ಲಿ ಬಟನ್ ರೋಸಸ್ಸು ಮತ್ತು ಈ ಗುಲ್ಕನ್ಗೆ ಯೂಸ್ ಮಾಡ್ತಿರಲ್ಲ ರೋಸ್, ಅದು ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡ್ತಿದ್ದೀನಿ. ಫ್ರಾಗ್ನೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಡೆಕೋರೇಷನ್ ಮಾಡಿದೆ. ನೆಕ್ಸ್ಟು ನಾನು ಆ್ಯಸ್ ಯೂಶ್ವಲ್ ನಂದು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿ ಇವಾಗ ಕೆಲಸಕ್ಕೆ ಕೂತಿದ್ದೀನಿ. ಸೊ ನಾನು ಅಮೆಝಾನಲ್ಲಿ ಒಂದು 3-in-1 ವ್ಯಾಕ್ಯೂಮ್ ಕ್ಲೀನರ್ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಡೆಲಿವರಿ ಬಂತು. ಸೊ ಅದು ಅನ್ಬಾಕ್ಸಿಂಗ್ ನಿಮ್ಮ ಮುಂದೆನೇ ಮಾಡ್ತಾಯಿದ್ದೀನಿ. ಸೊ ಇದೇ ನೋಡಿ ಅದು. ಸೊ ಇದು ಬಂದು ಯೂಸ್ ಏನೇ ಅಂತಂದರೆ ಕಾರ್ ಕ್ಲೀನಿಂಗಿಗೆ ಮತ್ತು ಈ ಸೋಫಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ತೊಗೊಂಡೆ. ಬಟ್ ತುಂಬ ಪುಟಾಣಿ ಅನಿಸ್ತು ನನಗೆ ಅದು ಡೆಲಿವರಿ ಬಂದಮೇಲೆ. ಅದು ಒಂಥರ ಏರ್ ಡ್ರೈಯರ್ ಥರ ಕಾಣಿಸ್ತಾ ಇದೆ. ಸೊ ಇದ್ರ ಜೊತೆ ಒಂದು ನಾಸಲ್ ಕೊಟ್ಟಿದ್ದಾರೆ ಮತ್ತು ಒಂದು ಫಿಲ್ಟರು ಮತ್ತು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಅಂದರೆ ಯಾವ ಪ್ಲೇಸಲ್ಲಿ ಕ್ಲೀನ್ ಮಾಡ್ತೀರಾ ಅದ್ರ ಪ್ರಕಾರ ನಾವು ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಬಂದು ಫಿಲ್ಟರು, ಅಂದರೆ ಯಾವುದೇ ರೀತಿ ಧೂಳು ಒಳಗಡೆ ಮೆಷಿನ್ ಒಳಗಡೆ ಹೋಗಿದ್ರೆ ಇದರಲ್ಲೇ ಕಲೆಕ್ಟ್ ಆಗೋದಕ್ಕೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಜೊತೆಗೆ ಇದೆಲ್ಲ ಆಕ್ಸೆಸರೀಸ್ ನೋಡಿ. ಇದು ಅಂದರೆ ತುಂಬ ಶಾರ್ಪ್ ಪ್ಲೇಸಸ್ಗೆ ಮತ್ತು ಎಡ್ಜಸ್ಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ಇಷ್ಟು ಮತ್ತು ಒಂದು ಮ್ಯಾನ್ಯುವಲ್ ಬೇರೆ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಅಂತ. ಸೊ ಇದಕ್ಕೊಂದು USB ಲೈಕ್ ಕೇಬಲ್ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಅಂದರೆ ಚಾರ್ಜ್ ಮಾಡಿಕೊಂಡು ಆಮೇಲೆ ರಿಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ಯಾವಾಗೂ ಪವರ್ ಕನೆಕ್ಟ್ ಮಾಡಿ ಯೂಸ್ ಮಾಡಬಾರ್ದು. ಅಂದರೆ ಅದೊಂದು ರೀಸನಿಂದನೇ ನಾನು ಇದು ತೊಗೊಂಡಿದ್ದು. ಅಂದರೆ ಕಾರೆಲ್ಲ ಕ್ಲೀನ್ ಮಾಡೋಕೆ ಎಲ್ಲ ಕಡೆನೂ ನಾನು ಪವರ್ಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೊಳಕ್ಕಾಗಲ್ವಲ್ಲ, ಆ ರೀಸನಿಂದ ಈ ಥರ ಪೋರ್ಟಬಲ್ ಇರಲಿ ಅಂತ ಇದೊಂದು ಆರ್ಡ್ರ್ ಮಾಡಿದ್ದೆ. ಬಟ್ ಸಮ್ಹೌ ಇದು ಮೇಡ್ ಇನ್ ಚೈನಾ ಅಂತ ಬೇರೆ ಇತ್ತು. ಪರ್ಸ್ ನನಗೆ ತುಂಬ ಪುಟಾಣಿದು ಅನ್ನಿಸ್ತು. ಸೊ ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ ಇದನ್ನು ಇಟ್ಕೊಳ್ಳೋದಾ ಇಲ್ಲ ರಿಟರ್ನ್ ಕೊಡೋದಾ ಅಂತ. ಬಟ್ ಪವರ್ ಸೆಕ್ಷನ್ ಅಂದರೆ ಎಲ್ಲ ಕರೆಕ್ಟಾಗಿ ಚೆನ್ನಾಗೇ ಅಂದರೆ ಎಲ್ಲ ಧೂಳೆಲ್ಲ ಇದು ಮಾಡ್ಕೊಳ್ಳುತ್ತೆ. ಟ್ರೈ ಮಾಡಿ ನೋಡಿದೆ. ಸೊ ಇಲ್ಲಿ ಈ ಥರ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇಷ್ಟ ಏನೋ ಆಗಿದೆ, ಬಟ್ ತುಂಬ ಪುಟಾಣಿ ಆಯಿತು. ಅಂದರೆ ತುಂಬ ಲೇಟ್ ಆಗುತ್ತೇನೋ ಪ್ರತಿಯೊಂದೂ ಎಲ್ಲ ಕ್ಲೀನ್ ಮಾಡೋಕ್ಕೆ, ಎಷ್ಟು ಚಿಕ್ಕದು ಯೂಸ್ ಮಾಡಿಕೊಂಡು ಅನ್ನೋದು ಒಂದು ಥಾಟ್ ಇದೆ. ಸೊ ನೆಕ್ಸ್ಟು ಈ ಒಂದು ಬೆಡ್ ರೆಸ್ಟ್ದು ಅದು ಇದೆ ಅಲ್ವಾ ಬ್ಯಾಕ್ ಸೈಡ್, ಅದು ಫ್ಯಾಬ್ರಿಕ್ಕು, ಅದನ್ನು ಕ್ಲೀನ್ ಮಾಡಿದೆ. ಚೆನ್ನಾಗೇನೋ ವರ್ಕ್ ಆಗ್ತಾಯಿದೆ. ಬಟ್ ಸ್ಟಿಲ್ ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ ರಿಟರ್ನ್ ಕೊಡೋದಾ ಇದನ್ನು ಇಟ್ಕೊಳ್ಳೋದಾ ಅಂತ. ಯಾಕಂದರೆ ಸಕ್ಷನ್ ಪವರ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತು. ಸೊ ಫೈನಲಿ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಮಗ ನಾನು ಉರುಳಿ ಡೆಕೋರೇಷನ್ ಮಾಡಿದ್ದೀನಲ್ಲ ಅದನ್ನು ನಾನು ಪೇಂಟಿಂಗ್ ಮಾಡ್ತೀನಿ ಅಂತ ಇಲ್ಲಿ ಪೇಂಟಿಂಗ್ ಮಾಡ್ತಿದ್ದಾನೆ. ಅಂದರೆ ನಾನು ಏನು ಬುದ್ಧ ಮುಂದೆ ಡೆಕೋರೇಷನ್ ಮಾಡಿದ್ನಲ್ಲ ರೋಸಲ್ಲಿ, ಅದನ್ನು ಇಲ್ಲಿ ಪೇಂಟ್ ಮಾಡ್ತಿದ್ದಾನೆ ಅವನು. ಅಂದರೆ ಅವನಿಗೆ ಹೆಂಗೆ ಇಮ್ಯಾಜಿನೇಷನ್ ಇದೆಯೋ ಆ ಥರ ಮಾಡ್ತಾ ಇದ್ದಾನೆ. ಸೊ ನಿಮ್ಗೆ ಐಡಿಯಾಗಿ ನೋಡಿ ಇದೇ ಉರುಳಿ, ಇದನ್ನು ನೋಡ್ಕೊಂಬಂದು ಅವನು ಪೇಂಟಿಂಗ್ ಮಾಡ್ತಾ ಇರೋದು. ನಾನು ಆಯಿತು ಅವನಿಗೆ ಖುಷಿ ಕೊಡೋಂಗಿದ್ರೆ ಮಾಡಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ವೈಟ್ ರೋಸ್ ಮಧ್ಯದಲ್ಲಿ ಬರೀತಾನಂತೆ. ಸೊ ನನಗೆ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿಕೊಂಡು ಎಲ್ಲ ಪೇಂಟ್ ಮಾಡ್ತಾಯಿದ್ನು. ನನಗೂ ಅವನ ಏಜ್ಗೆ ಈ ಥರ ಅಟ್ಲೀಸ್ಟ್ ಆ ಇಮ್ಯಾಜಿನೇಷನ್ಗೆ ನನಗೂ ಖುಷಿ ಆಯಿತು. ಓಕೆ, ಅಟ್ಲೀಸ್ಟ್ ಕಲರ್ಸ್ ರೆಕಗ್ನಿಷನ್ ಮತ್ತು ಯಾವುದಕ್ಕೆ ಯಾವ್ದು ಹಚ್ಚಬೇಕು ಅನ್ನೋದು ಅಟ್ಲೀಸ್ಟ್ ಗೊತ್ತಿದೆ ಅಂತ. ಸೊ ಫೈನಲಿ ಅವನ ಏಜ್ಗೆ ನನಗಂತೂ ಇದು ಒಂಥರ ಚೆನ್ನಾಗೇ ಮಾಡಿದ್ದಾನೆ ಅನಿಸ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಒಬ್ಬರು ವ್ಯೂವರ್ ನನಗೆ ನಿಮ್ಮದು ಡಿಶ್ ವಾಷರ್ ಯಾವ ರೀತಿ ಅದ್ರ ಬಗ್ಗೆ ಒಂದು ವಿಲಾಗ್ ಮಾಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ಕೇಳಿದ್ರಿ. ಸೊ ಆ್ಯಕ್ಚುಲಿ ನಾನು ಡಿಶ್ ವಾಷರ್ ಈ ನಡುವೆ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಬೇಸಿಗೆಯಲ್ಲಿ ಯೂಶ್ವಲಿ ಯೂಸ್ ಮಾಡಲ್ಲ, ನಂಗೆ ಚಳಿಗಾಲದಲ್ಲಿ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ಹೆಂಗೂ ಇವಾಗ ಆಷಾಢ ಟೈಮ್ ಇನ್ನೇನು ಕೋಲ್ಡ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಆಲ್ಮೋಸ್ಟ್ ನೆನೆಯಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೆಂಗೂ ತೋರಿಸೋಣ ಅಂತ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಯುಟೆನ್ಸಿಲ್ ಡಿಶ್ ವಾಷರ್ಗೆ ಹಾಕ್ಬೇಕಾದ್ರೂ ರಿವರ್ಸ್ ಹಾಕ್ಬೇಕು, ಅಂದರೆ ಉಲ್ಟಾ ಹಾಕಬೇಕು. ಅಂದರೆ ಕೆಳಗಡೆಯಿಂದ ನೀರು ಸ್ಪ್ರೇ ಆಗುತ್ತೆ. ಸೊ ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ. ಹಿಂಗೆ ನಿಲ್ಲಿಸಿಟ್ರೆ ಏನಾಗುತ್ತೆ, ಅದರಲ್ಲಿ ನೀರು ಫಿಲ್ ಆಗಿಬಿಟ್ಟು ಅದು ಡ್ರೈನ್ ಆಗೋಲ್ಲ, ಆವಾಗ ಸರಿಯಾಗಿ ವಾಶ್ ಆಗೋಲ್ಲ. ಸೊ ಈ ಥರ ಎಲ್ಲ ನೀಟಾಗಿ ನಾನು ಒನ್ ಡೇಗೆ ಯೂಸ್ ಮಾಡೋಂಥ ಎಲ್ಲ ಪಾತ್ರೆಗಳು ಈ ಥರ ಉಲ್ಟಾ ಹಾಕಿ 2 ಸ್ಟೆಪ್ಸ್ ಇರುತ್ತೆ. ಅಂದರೆ ಪ್ಲೇಟ್ಸ್ಗೆಲ್ಲ ಈ ಥರ ಒಂದು ಸ್ಟೆಪ್ ಕೊಟ್ಟಿರ್ತಾರೆ ದೊಡ್ಡ ದೊಡ್ಡ ಪಾತ್ರೆಗಳಿಗೆ. ಮೇಲೆ ಎಲ್ಲ ಚಿಕ್ಕ ಪುಟಾಣಿ ಬಟ್ಲುಗಳು, ಗ್ಲಾಸಸ್ಸು ಮತ್ತು ಇದೇನಿದೆ ಸ್ಪೂನ್ಸು ಇಂಥದಕ್ಕೆಲ್ಲ ಮೇಲೆ ಕೊಟ್ಟಿರ್ತಾರೆ. ಸೊ ಈ ರೀತಿ ನಾನೆಲ್ಲ ನೀಟಾಗಿ ಸ್ಪೂನ್ಸ್ಗೆ ನೋಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ನೈಫ್ಸು ಸ್ಪೂನ್ಸ್ ಎಲ್ಲ ನೀಟಾಗಿ ಎಲ್ಲ
ಜೋಡಿಸಿ ಇವಾಗೆಲ್ಲ ಆನ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಆನ್ ಮಾಡೋಕ್ಕೆ ಮುಂಚೆ ಇದೊಂದು ಚೆಕ್ ಮಾಡ್ಕೋಬೇಕು, ಇದು ಏನು ವಾಟರ್ ಸ್ಪ್ರೇ ಮಾಡುತ್ತಲ್ಲ ಈ ಫ್ಯಾನ್ಸ್ ಎರಡು ನೀಟಾಗಿ ರೊಟೇಟ್ ಆಗಬೇಕು. ಎಲ್ಲಾದರೂ ಸ್ಟಕ್ ಆದರೆ ಆವಾಗ ಸರಿಯಾಗಿ ಪಾತ್ರೆ ತೊಳೆಯಲ್ಲ. ಸೊ ಇದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಡಿಶ್ ವಾಷರ್ಗೆ ಹಾಕುವಂಥ ಟ್ಯಾಬ್ಲೆಟ್ಸು ಇಲ್ಲ ಡಿಟರ್ಜೆಂಟ್ಸ್ನೆಲ್ಲ ಈ ಒಂದು ಪ್ಲೇಸಲ್ಲಿ ಹಾಕ್ಕೋಬೇಕು. ಸೊ ನಾನು ಫಿನಿಶ್ ಅವರ 3-in-1 ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಾಲ್ಟು, ರಿನ್ಸೇಡು ಮತ್ತು ಡಿಟರ್ಜೆಂಟ್ ಪೌಡ್ರ್ 2-3 ಇರುತ್ತೆ ಟ್ಯಾಬ್ಲೆಟಲ್ಲಿ. ಬೇಕಾದ್ರೆ ನೀವು ಪೌಡ್ರ್ ಸಹ ಈ ಪ್ಲೇಸಲ್ಲಿ ಹಾಕ್ಕೋಬೋದು. ನೆಕ್ಸ್ಟ್ ಇದು ಈ ಪ್ಲೇಸಲ್ಲಿ ಸಪ್ರೇಟಾಗಿ ಎಕ್ಸ್ಟ್ರಾ ರಿನ್ಸೇಡ್ ಹಾಕ್ತೀನಿ. ಕೂಲರ್ ವಾಟರ್ ತುಂಬ ಆಡಿರೋದ್ರಿಂದ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಡಿಶ್ ವಾಷರ್ ಎಲ್ಲ ಸ್ಕೇಲಿಂಗ್ ಆಗಿದೆ. ಅದಕ್ಕೂ ಆರ್ಡ್ರ್ ಮಾಡಿದ್ದೀನಿ ರಿಮೂವ್ ಮಾಡೋಂಥ ಒಂದು ಡಿಟರ್ಜೆಂಟ್ ಪೌಡ್ರನ್ನ, ಬಟ್ ಅದು ಇನ್ನೂ ಬಂದಿಲ್ಲ. ಸೊ ಅದು ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಕ್ಲೀನ್ ಆಗುತ್ತೆ ಡಿಶ್ ವಾಷರನ್ನ ಅಂತ ಇನ್ನೊಂದು ವಿಲಾಗ್ನಲ್ಲಿ ತೋರಿಸ್ತೀನಿ. ಮತ್ತು ಸಾಲ್ಟ್ ಹಾಕೋ ಆಪ್ಷನ್ ಸಹ ಇನ್ನೊಂದು ವಿಲಾಗ್ನಲ್ಲಿ ತೋರಿಸ್ತೀನಿ ಎಲ್ಲ ಹಾಕಬೇಕು ಅಂತ. ನೋಡಿ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಮತ್ತು ಎಷ್ಟು ಡಿಗ್ರಿಯಲ್ಲಿ ವಾಶ್ ಮಾಡುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ನಾನಿಲ್ಲಿ ಎಕ್ಸ್ಪ್ರೆಸ್ ಸ್ಪಾರ್ಕಲ್ 60 ಡಿಗ್ರಿ ಸೆಲ್ಸಿಯಸ್ದು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಈ ಕಡೆ ತುಂಬಾ ಆಪ್ಷನ್ ಇದೆ, ಇನ್ನೊಂದು ವಿಲಾಗ್ನಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಡಿಶ್ ವಾಷರ್ ಯೂಶ್ವಲಿ ನೈಟ್ ಟೈಮ್ ಮಲ್ಗೋಕ್ಕೆ ಮುಂಚೆ ಆನ್ ಮಾಡಿ ಬೆಳಗ್ಗೆ ಎಲ್ಲ ಪಾತ್ರೆಗಳನ್ನ ತೆಗೆದುಕೊಳ್ತೀನಿ. ಅದು ನೈಟೆಲ್ಲ 59 ಮಿನಿಟ್ಸ್ ಅಂದರೆ ನೈಟು ಅದು ಆದಷ್ಟು ಅದು ಆಟೋಮೆಟಿಕ್ ಆಫ್ ಆಗಿರುತ್ತೆ. ಸೊ ಈ ಪಾತ್ರೆ ಎಲ್ಲ ಯಾವ ರೀತಿ ಅದು ಕ್ಲೀನ್ ಆಗುತ್ತೆ ಅಂತ ನೆಕ್ಸ್ಟ್ ವಿಲಾಗ್ನಲ್ಲಿ ತೋರಿಸ್ಕೊಡ್ತೀನಿ. ಸೊ ಹೀಗಿತ್ತು ನನ್ನ ದಿನ. ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.